ಸಾಲ ಫೈನಾನ್ಸ್ ಕಾಟ ಊರು ಬಿಟ್ಟಿರುವಂತಹ ರೈತರು. ಇದು ರಾಮನಗರ ತಾಲೂಕಿನ ಕೋನಮುದ್ದನಹಳ್ಳಿ ಗ್ರಾಮದ ಕಥೆ. ಸಾಲದಿಂದಾಗಿ ಕೆಲವೊಂದಿಷ್ಟು ಫೈನಾನ್ಸ್ ಕಾಟದಿಂದಾಗಿ ಸಾಕಷ್ಟು ಜನ ರೈತರು ಗ್ರಾಮವನ್ನೇ ಖಾಲಿ ಮಾಡಿಬಿಟ್ಟಿದ್ದಾರಂತೆ. ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಇಡೀ ಊರೇ ಖಾಲಿಯಾಗಿದೆ. ಇಲ್ಲಿ ಕಂಪನಿಗಳಿಂದ ಸಾಲ ಪಡೆದಿದ್ದಂಥ ರೈತರು, ಮಹಿಳೆಯರು ಸಾಲ ಕಟ್ಟೋಕ್ಕಾಗದೆ ದನ ಕರುಗಳನ್ನು ಮಾರಾಟ ಮಾಡಿ ಇಲ್ಲಿಂದ ವಲಸೆ ಹೋಗ್ಬಿಟ್ಟಿದ್ದಾರೆ. ಮನೆಗಳಿಗೆ ಬೀಗ ಹಾಕ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ ಇಲ್ಲಿನ ಗ್ರಾಮಸ್ಥರೆಲ್ಲ. ವೃದ್ಧ ತಂದೆ ತಾಯಿ ಮಾತ್ರ ಗ್ರಾಮದಲ್ಲಿದ್ದಾರೆ. ಮಕ್ಕಳೆಲ್ಲರೂ ಹೊರಟೋಗ್ಬಿಟ್ಟಿದ್ದಾರೆ. ಈಗ ಮನೆಯಲ್ಲಿ ಮಕ್ಕಳಿಲ್ಲದೆ ಬಿಕೋ ಅಂತಿದೆ ಇಡೀ ಗ್ರಾಮದ ಬೀದಿಗಳು. ಸೊ ಅಲ್ಲಿರುವಂಥ ವೃದ್ಧರು ಪಾಪ ಗೋಳು ತೋಡ್ಕೊಳ್ತಾ ಇದ್ದಾರೆ. ಮಕ್ಕಳಿಲ್ಲ ಮನೆಯಲ್ಲಿ, ನಾವು ಹೆಂಗೆ ಜೀವನ ನಡೆಸೋದು ಅಂಥೇಳಿ ಅವರು ಕೂಡ ಗೋಳನ್ನು ತೋಡ್ಕೊತಾ ಇದ್ದಾರೆ. ನೋಡಿ, ಮನೆಗಳು ಕಾಣಿಸ್ತಾ ಇದೆ. ಎಲ್ಲ ಮನೆಗಳಿಗೂ ಕೂಡ ಬೀಗ ಹಾಕಿದ್ದಾರೆ. ಅಲ್ಲಲ್ಲಿ ನೋಟಿಸ್ ಅಂಟಿಸಿರುವಂಥ ಕೆಲವೊಂದಷ್ಟು ಉದಾಹರಣೆಗಳು ಕೂಡ ಸಿಗ್ತವೆ. ಆ್ಯಕ್ಚುಲಾಗಿ 4 ಜನರ ಗ್ರೂಪ್ ಮಾಡಿ ಹಣ ಕೊಟ್ಟಿದ್ದಂಥ ಫೈನಾನ್ಸ್ ಕಂಪನಿ ಒಂದು. ಒಬ್ಬರು ಹಣ ಕಟ್ತಾ ಇದ್ರು ಕೂಡ ಹಣ ತೆಗೆದುಕೊಳ್ತಾ ಇಲ್ಲ ಏಜೆಂಟ್ರುಗಳು ಬೇರೆಯವ್ರ ಹತ್ರ. ಹಣ ಕಟ್ಟೋದಕ್ಕಾಗದೆ ರಾತ್ರೋರಾತ್ರಿ ಮನೆ ಬಿಟ್ಬಿಟ್ಟಿದ್ದಾರೆ ಈ ಗ್ರಾಮಸ್ಥರು. ಊರು ಬಿಟ್ಟು ವರ್ಷಗಳೇ ಕಳೆದ್ರು ಕೂಡ ಇನ್ನೂ ವಾಪಸ್ ಆಗಿಲ್ಲ. ಯಾಕಂದರೆ ವಾಪಸ್ ಬಂದರೆ ಸಾಲ ಕೊಟ್ಟಿರೋರು ನಮ್ಮನ್ನು ಹಿಡ್ಕೊಂಡು ಹೋಗ್ತಾರೆ, ಕಾಟ ಕೊಡ್ತಾರೆ ಅಂಥೇಳಿ ಸಾಲಕ್ಕೆ ಇಡೀ ಊರೇ ಖಾಲಿಯಾಗಿದೆ. ಇದು ರಾಮನಗರದ ಕೋನಮುದ್ದನಹಳ್ಳಿಯಲ್ಲಿ ಕಂಡುಬಂದಂತಹ ದೃಶ್ಯಗಳು. ಸೊ ಇಲ್ಲಿ ಮಾತ್ರ ಅಲ್ಲ ನೋಡಿ, CM ತವರಿನಲ್ಲೂ ಕೂಡ ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಹಾವಳಿ ಜಾಸ್ತಿ ಆಗ್ಬಿಟ್ಟಿದೆ ಅಂತೆ. ಮೈಸೂರಿನ ಈ ವರುಣ ನಂಜನಗೂಡು ವ್ಯಾಪ್ತಿಯಲ್ಲಿ ಕಿರುಕುಳ ಕೊಡ್ತಾ ಇದ್ದಾರೆ. ಸಾಲ ಕೊಟ್ಬಿಟ್ಟು ಸಾಲ ವಸೂಲಿ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಿರುಕುಳ ಕೊಡ್ತಾರೆ ಅಂತ ಆರೋಪ ಇದೆ. ಮನನೊಂದು ಗ್ರಾಮ ತೊರೆಯೋದಕ್ಕೆ ಜನ ಮುಂದಾಗ್ತಾ ಇದ್ದಾರೆ. ಈಗ ಸಾಲ ಕೊಟ್ಟಿಲ್ಲ ಅಂಥೇಳಿ ಮನೆಗಳ ಮುಂದೆ ನಾಮಫಲಕಗಳನ್ನು ಹಾಕ್ತಾ ಇದ್ದಾರಂತೆ. ಮನೆಗಳ ಮುಂದೆ ನಾಮಫಲಕ ಅಳವಡಿಸಿ ನಮ್ಮ ಗೌರವಕ್ಕೆ ಧಕ್ಕೆ ತರ್ತಾ ಇದ್ದಾರೆ. ಬಲವಂತವಾಗಿ ಸಾಲ ಕೊಟ್ಟು ನಂತರ ವಸೂಲಿ ನೆಪದಲ್ಲಿ ಕಿರುಕುಳ ಕೊಡ್ತಾ ಇದ್ದಾರೆ ಅಂತಾರೆ. ಫೈನಾನ್ಸ್ ಕಿರುಕುಳಕ್ಕೆ ಬ್ರೇಕ್ ಹಾಕೊಡಿ ಅಂತ ಹೇಳಿ ಸ್ಥಳೀಯರು ಆಗ್ರಹಿಸ್ತಾರೆ. ನೋಡಿ ಅಲ್ಲಿ, ಇದು ಆ ಫೈನಾನ್ಸ್ ಕಂಪ್ನಿಯವರು ಬರೆದಿರೋದು. ನೋಡಿ ಇಲ್ಲಿ, ಬಿಸ್ನೆಸ್ ಫೈನಾನ್ಸ್ ಅಡಮಾನ ಮಾಡ್ಕೊಂಡಿದ್ದಾರೆ, ಈ ಮನೆಯನ್ನು ಅಡಮಾನ ಇಟ್ಕೊಂಡಿದ್ದಾರೆ ಅಂಥೇಳಿ. ಜೊತೆಗೆ ನೋಡಿ ಅಲ್ಲಿ ನೋಟಿಸನ್ನು ಇಟ್ಟು ಹೋಗಿದ್ದಾರೆ. ಕೆಲವೊಂದಿಷ್ಟು ಜನ ಮನೆ ಈಗಲೇ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನೂ ಒಂದಷ್ಟು ಜನ ನಾವು ಕೂಡ ಮನೆ ಖಾಲಿ ಮಾಡ್ಕೊಂಡು ಹೋಗಬೇಕಾಗತ್ತೆ ಅಂತ ಸಮಸ್ಯೆಯನ್ನು ತೊಡ್ಕೊತಾ ಇದ್ದಾರೆ. ನೋಡಿ, ಆ ಒಂದು ಬೋರ್ಡು ಡೋರ್ ಮೇಲೇ ಬರೆದುಬಿಟ್ಟಿದ್ದಾರೆ. ಇಂಥವರು ನೋಡಿ ಅಲ್ಲಿ, 5 ಸ್ಟಾರ್ ಬಿಸ್ನೆಸ್ ಫೈನಾನ್ಸ್ ಲಿಮಿಟೆಡ್ ಈ ಆಸ್ತಿ ಅಡಮಾನವಾಗಿದ್ದು ಇನ್ನು ಮುಂದೆ ಕಾನೂನಿನ ಪ್ರಕಾರ ಮುಂದುವರಿಯುತ್ತದೆ, ಸಂಪರ್ಕಿಸಿ ನಂಜನಗೂಡು ಬ್ಯಾಂಕ್ ಅಂಥೇಳಿ ಬರೆದು ಹೋಗಿದ್ದಾರೆ. ಅಂದರೆ ಸಾಲ ಕೊಟ್ಟು ಸಾಲ ವಾಪಸ್ ಕೊಟ್ಟಿಲ್ಲ ಅಂತ ಹೇಳಿದಾಗ ಈ ರೀತಿಯಾಗಿ ಅವರು ಬರೆದು ಹೋಗ್ತಾ ಇದ್ದಾರೆ. ಇತ್ತೀಚೆಗೆ ಮೈಕ್ರೋ ಫೈನಾನ್ಸ್ಗಳ ಹಾವಳಿಗಳು ತುಂಬ ಜಾಸ್ತಿ ಆಗಿದೆ. ಎಲ್ಲಿ ನೋಡ್ರು ನಮ್ಮ ಸಿರಿಮಳ್ಳಿ ಗ್ರಾಮದಲ್ಲಿ ಕನಿಷ್ಠ ಅಂದರೂ ಒಂದು 15 ಮನೆಗಳು ಊರಿಂದ ಹೊರಗಡೆ ಹೊರಟೋಗಿದ್ದಾರೆ. ಊರಲ್ಲಿ ವಾಸ ಇಲ್ಲ. ಗಂಡ ಒಂದು ಕಡೆ, ಹೆಂಡತಿ ಒಂದು ಕಡೆ, ಮಕ್ಕಳು ಒಂದು ಕಡೆ. ಮಕ್ಕಳ ವಿದ್ಯಾಭ್ಯಾಸ, ಲೋನ್ ಕೊಡುವಾಗ ಹಿಂಸೆ ಮಾಡಿ ಲೋನ್ ಕೊಡ್ತಾರೆ. ಅವ್ರಿಗೆ ಅವ್ರ ಅನುಕೂಲಕ್ಕೆ ಎಷ್ಟು ಯೋಗ್ಯತೆ ಎಷ್ಟಿದೆ ಅಷ್ಟು ಕೊಡೋಲ್ಲ. ಅವ್ರಿಗೆ ಮಿತಿಮೀರಿ ಸಾಲ ಕೊಟ್ಬಿಡ್ತಾರೆ. ಅವ್ರು ಕಟ್ಟೋಕ್ಕಾಗೋದಿಲ್ಲ. ಕಟ್ಟೋಕ್ಕಾಗದಾಗ ಊರು ಬಿಟ್ಟಿದ್ದಾರೆ. ಅವ್ರಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟು ತುಂಬ ಮನೆಗೆ ಬಂದು ಹೆಚ್ಚಿನ ಮಾಹಿತಿಯನ್ನು ಪ್ರತಿನಿಧಿ ದಿಲೀಪ್ ನೀಡ್ತಾರೆ. ದಿಲೀಪ್, ಸಾಮಾನ್ಯವಾಗಿ ಈಗ ಸಾಲ ಕಟ್ಟಿಲ್ಲ ಅಂತ ಹೇಳಿದ್ರೆ ಬ್ಯಾಂಕ್ನವರು ಕೂಡ ಈ ರೀತಿ ಬಂದು ಅಡಮಾನ ಮಾಡೋದು ಅಥವಾ ಈ ಥರದ್ದು ಬರೆಯೋದನ್ನ ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ಬಟ್ ಇಲ್ಲಿ ಸಮಸ್ಯೆ ಆಗಿರೋದೇನು? ಇವ್ರು ಹೇಳ್ತಾರೆ ನಮಗೆ ಬಲವಂತವಾಗಿ ಸಾಲ ಕೊಟ್ಟರು, ಆಮೇಲೆ ತೀರಿಸಿಲ್ಲ ಅಂತ ಹೇಳಿದ್ರೆ ಹಿಂಗೆ ನಮಗೆ ಸಮಸ್ಯೆ ಮಾಡ್ತಾ ಇದ್ದಾರೆ, ತೊಂದರೆ ಕೊಡ್ತಾ ಇದ್ದಾರೆ ಅಂತೇಳಿ. ಆ್ಯಕ್ಚುಲಾಗಿ ಏನಾಗ್ತಾ ಇದೆ ಅಲ್ಲಿ ದಿಲೀಪ್? ರಮನ್, ಇದು ಚಾಮರಾಜನಗರದ ನಂತರ ಮೈಸೂರಿನಲ್ಲಿ ಕಂಡು ಬಂದಿರುವಂತ ಪ್ರಕರಣಗಳು ಇದಾಗಿರುವಂತದ್ದು. ಮೈಸೂರಿನ ನಂಜನಗೂಡು ಆಗಿರ್ಬೋದು, ವರುಣ ಹೋಬಳಿ. ವರುಣ ಅನ್ನೋದಾದ್ರೆ CM ಪ್ರತಿನಿಧಿಸುವ ಕ್ಷೇತ್ರದಲ್ಲಿ ಈ ರೀತಿಯಾದಂತ ಪ್ರಕರಣಗಳು ಮಾಮೂಲಿ ಸಹಜವಾಗಿ ಫೈನಾನ್ಸ್ಗಳು ಈ ರೀತಿಯಂತ ಲೋನ್ಗಳನ್ನ ಕೊಡ್ತಾರೆ. ಲೋನ್ಗಳು ಕೊಟ್ಟ ಸಂದರ್ಭದಲ್ಲಿ ಕೇವಲ 1 EMI ಅಥವಾ 2 EMI ಕಟ್ಟಿಲ್ಲ ಅನ್ನುವಂತ ಸಂದರ್ಭ ಬಂದ್ರು ಕೂಡ ಅವ್ರಿಗೆ ಯಾವುದೇ ರೀತಿಯಂತ ಟೈಮ್ ಕೊಡ್ತಾ ಇಲ್ಲ. ಯಾಕಂದ್ರೆ ಕೂಲಿನಾಲಿ ಮಾಡಿ ಈ ರೀತಿಯಂತ ಫೈನಾನ್ಸ್ ಗಳಲ್ಲಿ ತೆಗೆದುಕೊಂಡಿರ್ತಾರೆ, EMI ಕಟ್ತಾ ಇರ್ತಾರೆ. ಆದ್ರೆ ಅಂತವ್ರಿಗೆ ಯಾವುದೇ ರೀತಿಯಂತ ಸಮಯ ಕೊಡ್ತಾ ಇಲ್ಲ. ಸಮಯ ಕೊಡದೇನೆ ಅವರ ಮನೆಯನ್ನ ಅಡಮಾನ ಇಟ್ಕೊಂಡಿದೀವಿ, ನಿಮ್ಮ ಪತ್ರಗಳನ್ನ ನಾವು ಇಟ್ಕೊಂಡಿದೀವಿ, ನಾವು ಇದನ್ನೆಲ್ಲ ಹರಾಜಾಗ್ತೀವಿ ಅನ್ನುವಂತ ರೀತಿಯಲ್ಲಿ ಅವರು ಹೇಳ್ತಾ ಇರುವಂತದ್ದು. ಇವರು ಇದೇ ರೀತಿಯಂತ ಸಾಕಷ್ಟು ಪ್ರಕರಣಗಳು ಕಂಡು ಬರ್ತಾ ಇರುವಂತದ್ದು. ಕೇವಲ ಒಂದು ಗ್ರಾಮದಲ್ಲಿ ಮಾತ್ರ ಈ ರೀತಿಯಂತ
ಪ್ರಕರಣಗಳು ಬರ್ತಾ ಇಲ್ಲ, ಸಾಕಷ್ಟು ಕಡೆಯಿಂದಲ್ಲಿ ಈ ರೀತಿಯಾದಂತಹ ದೂರುಗಳು ಬರ್ತಾ ಇರುವಂತದ್ದು. ಮೈಕ್ರೋ ಫೈನಾನ್ಸ್ಗಳು ಸಾಕಷ್ಟು ಕಿರುಕುಳ ಕೊಡ್ತಾ ಇದ್ದಾರೆ. ಕೇವಲ ಯಾಕಂದ್ರೆ ಕೂಲಿ ಮಾಡುವವರು ಅಂತವ್ರಿಗೆ ಬಲವಂತವಾಗಿ ನಿಮ್ಗೆ ಫೈನಾನ್ಸ್ ಅನ್ನು ಈಸಿಯಾಗಿ ಕೊಡ್ತೀವಿ ಅನ್ನುವಂಥದ್ದು ಕೊಟ್ಟ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ದಾಖಲೆಗಳು, ಸಾಕಷ್ಟು ದಾಖಲೆಗಳು ಕೊಡ್ಬೇಕಾಗಿರಲ್ಲ ಇವ್ರಿಗೆ. ಕೇವಲ ಮನೆ ಪತ್ರಗಳನ್ನು ಕೊಟ್ರೆ ಸಾಕು, ಅಂತವ್ರಿಗೆ ಈಸಿಯಾಗಿ ಸುಲಭವಾಗಿ ಸಾಲಗಳನ್ನ ಕೊಡ್ತಾ ಇದ್ದಾರೆ. ಸಾಲಗಳನ್ನ ಸುಲಭವಾಗಿ ಕೊಡ್ತಾರೆ, ಅದೇ ರೀತಿಯಾದಂತ ಅಷ್ಟೇ ಕಿರುಕುಳ ಕೊಟ್ಟು ಅವ್ರ ಹತ್ರ ವಸೂಲಿ ಮಾಡ್ತಾ ಇರುವಂತದ್ದು ಎಲ್ಲೋ ಒಂದ್ ಕಡೆ ಸಾಕಷ್ಟು ಜನರಿಗೆ ತೊಂದರೆ ಆಗ್ತಾ ಇರುವಂತದ್ದು. ಈ ಕಾರಣಕ್ಕೆ ಅವ್ರನ್ನ ಮನೆಯಿಂದನೂ ಕೂಡ ಹೊರ ತಪ್ಪಿದ್ದಾರೆ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವಂಥದ್ದು ಕೂಡ ಈವರೆಗೂ ಗೊತ್ತಿಲ್ಲ. ಈ ಬಗ್ಗೆ ತನಿಖೆ ಆಗ್ಬೇಕು, ಜೊತೆಗೆ ಈ ರೀತಿಯಂತ ಕಿರುಕುಳ ಕೊಡ್ತಿರುವಂತವ್ರ ಮೇಲೆ ಕ್ರಮ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಜನರು ಆಗ್ರಹಿಸ್ತಾ ಇರುವಂತದ್ದು. ರೆಹಮಾನ್, ಥ್ಯಾಂಕ್ ಯು ದಿಲೀಪ್.